ಒಂದು ನಾವು ಸ್ಟೇಗೆ ಹೋಗ್ತಾ ಇದ್ದೀವಿ. ಅದು ಬಂದು ಒಯಾಸಿಸ್ ಬೀಚ್ ಹೌಸ್ ಆ್ಯಂಡ್ ರೆಸಾರ್ಟ್ ಅಂತ. ಅದು ಉಡುಪಿಯಿಂದ 15 ಕಿಲೋಮೀಟ್ರ್ ದೂರ ಇರೋದು. ಎಲ್ಲಿ ಅಂದರೆ ಇದು ಒಂದು ಡೆಲ್ಟಾ ಪಾಯಿಂಟ್ ಅಂತ ಬರುತ್ತೆ. ಸೊ ಆ ಡೆಲ್ಟಾ ಪಾಯಿಂಟಿಗೆ ನಿಯರ್ ಬೈ ಈ ಸ್ಟೇ ಇರೋದು. ಆಮೇಲೆ ಇದು ಹತ್ತಿರ ಇನ್ನೊಂದು ಯಾವುದೋ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಒಂದಿದೆ. ಸೊ ಅದನ್ನೆಲ್ಲ ನಾವು ನಾಳೆಗೆ ನೋಡೋಣ. ಅದನ್ನೆಲ್ಲ ಇದೆ ಇಲ್ಲಿ ಬಂದು ಮನೆ ಇದ್ದಂಗೆ ಬೀಚ್ ಹೌಸ್ ಇಟ್ ಇಸ್. ರೂಮ್ ಟೂರು ಒಯಾಸಿಸ್ ಹೌಸ್ ಅಲ್ಲಿ. ಓಕೆ, ಡೀಸೆಂಟ್ ಆಗಿದೆ. ಕ್ವೀನ್ ಸೈಜ್ ಬೆಡ್ಡು. ಪ್ಲಸ್ ಪಾಯಿಂಟ್ ಬಂದುಬಿಟ್ಟು ಈ ರೂಮ್ದು ಇಲ್ಲಿದೆ. ಇವಾಗ ಗೋಯಿಂಗ್ ಟು ರಿವೀಲ್. ಹಾಯ್, ಸೂಪರ್ ಒಳ್ಳೆ ವ್ಯೂ ಅಲ್ಲ? ಸೂಪರ್ ವ್ಯೂ ಬೀಚು. ಒಳ್ಳೆ ವ್ಯೂ ಇದೆ. ರೈನಿ ಸೀಸನ್ ಬಂದಿದ್ದೀವಿ, ಅದಕ್ಕೆ ಬೀಚ್ಗೆ ಬಿಡ್ತಾ ಇಲ್ಲ. ವೇವ್ಸ್ ಸಿಕ್ಕಾಪಟ್ಟೆ ವೇವ್ಸ್ ಇದೆ. ಆಕ್ಚುಲಿ ಅದು ಬೀಚೇ ಕಾಣಿಸ್ತಾ ಇಲ್ಲ, ಇಲ್ಲಿವರೆಗೂ ವಾಟರ್ ಬಂದಿದೆ. ಶೋರೇ ಕಾಣಿಸ್ತಿಲ್ಲ ಅದಕ್ಕೆ. ಸೊ ಎಲ್ಲ ಕವರ್ ಆಗಿಬಿಟ್ಟಿದೆ ಅಂತೆ, ಫುಲ್ ಮೇಲ್ವರೆಗೂ ಬಂದಿದೆ. ಬೇರೆ ಟೈಮಲ್ಲಿ ಬಂದರೆ ಅಲ್ಲಿ ಆಡ್ಬೋದು. ನೋಡೋಣ, ಬೆಳಗ್ಗೆ ದಿವಸ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಫೋಟೋ ಶೂಟಿಗೂ ಒಳ್ಳೆ ಸ್ಪಾಟ್ ಇದೆ. ಇವತ್ತು ಜಾಸ್ತಿ ಇದೆ. ಬಟ್ ನೋಡಕ್ ತುಂಬಾ ಇದೆ. ಸನ್ಸೆಟಲ್ಲಿ ಇನ್ನೂ ಸೂಪರ್ ಆಗಿರುತ್ತಲ್ಲ. ಬೆಳಿಗ್ಗೆ ಕಡಿಮೆ ಆಯಿತು ಅಂದರೆ ಅಲ್ಲಿ ಹೋಗಿ ಆಡೋದು. ಇನ್ನೊಂದು ಇಲ್ಲಿಂದ 2.5 ಕಿಲೋಮೀಟರ್ ಈ ಕಡೆ ಹೋದರೆ ಡೆಲ್ಟಾ ಪಾಯಿಂಟ್ ಅಂತ ಇದೆ. ಆ ಡೆಲ್ಟಾ ಪಾಯಿಂಟ್ ಅಂದರೆ ಏನಿದೆ, ಅಲ್ಲಿಗೆ ರಿವರ್ ಮತ್ತು ಈ ಸಿ ಕಲಿಯುತ್ತೆ ಅಂತೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ಯಾಂಡೆಲ್ಲ ಇದೆ ಆಡೋದಕ್ಕೆ. ಏನು ವೇವ್ಸ್ ಇದಾವ ಅಯ್ಯಪ್ಪ. ಮಸ್ತದ ಪ್ಲೇಸ್ ಮಾತ್ರ. ಫುಲ್ ಕರಾವಳಿ ಲುಕ್ ನಿಮಗೆ. ಎಲ್ಲ ಕೊಕೊನಟ್ ಟ್ರೀ ಮಧ್ಯದಲ್ಲಿ ರಿಸಾರ್ಟು, ಪಕ್ಕದಲ್ಲಿ ಬೀಚು. ಸೊ ಈ ಕಡೆ 4 ಇದ್ದಾವೆ, 4 ಸಿ ಫೇಸಿಂಗು. ಈ ಕಡೆ 4 ಇರೋದು ಆ ಕಡೆ ಪಾರ್ಕಿಂಗ್ ಫ್ರಂಟ್ ಸೈಡ್ ಫೇಸಿಂಗ್. ಸೊ ಒಂದು ಫ್ಲೋರಲ್ಲಿ 4 ಪಾರ್ಕಿಂಗ್ ಫೇಸ್, 4 ಸಿ ಫೇಸ್ ಈ ಥರ ಇದೆ. 3 ಫ್ಲೋರ್ ಇದೆ. ಇದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ಇದೇ ಥರ. ಸೊ ಟೋಟಲ್ ಆಗಿ 8, 16, 24 ರೂಮ್ ಇದ್ದಾವೆ. ಈ ರೂಮ್ಸು ಗ್ರೌಂಡ್ ಫ್ಲೋರಲ್ಲಿ ಡೈರೆಕ್ಟ್ ಆಕ್ಸೆಸ್. ಓಪನ್ ಮಾಡಿದ ತಕ್ಷಣ ಬಾಲ್ಕನಿಯಿಂದ ಸೀದಾ ಇಲ್ಲಿಗೆ ಹೊರಗಡೆ ಬರಬೇಕು. ಬೆಳಿಗ್ಗೆ ವ್ಯೂ, ಬೀಚು ಚೆನ್ನಾಗಿದೆ ನಡ್ಕೊಂಡು ಹೋಗೋಕ್ಕೆ. ಸೊ ಅದೇ ನಾವು ಉಳ್ಕೊಂಡಿರೋಷ್ಟೇ. ಅಲ್ಲಿ ಎದುರುಗಡೆ ಈ ಥರ ಕಲ್ಲಿಂದ ಇಳ್ಕೊಂಡು ಬಂದರೆ ಇದು ಬೀಚು. ನಿನ್ನೆ ಈವ್ನಿಂಗು ವಾಟರ್ ಫುಲ್ ಇಲ್ಲಿವರೆಗೆ ಇತ್ತು, ಈ ಕಲ್ಲೂರಿಗೂ ಬರ್ತಾ ಇತ್ತು. ಬೆಳಿಗ್ಗೆ ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಟೋಟಲಾಗಿ ನಮ್ಮ ಎಕ್ಸ್ಪೀರಿಯೆನ್ಸು ಈ ಸ್ಟೇ ತುಂಬ ಚೆನ್ನಾಗಿದೆ. ರೂಮು ಅಷ್ಟು ದೊಡ್ಡದು ಅಲ್ಲ, ಅಷ್ಟು ಚಿಕ್ಕದು ಅಲ್ಲ, ಕಂಫರ್ಟಬಲ್ ಇದೆ.
ಮತ್ತು ಇನ್ನೊಂದು ಏನಂದರೆ ಮೇನ್ ಹೈಲೈಟ್ ಅಂದರೆ ಆ ಬೀಚ್ ವ್ಯೂ ಅಂತ. ಅದು ಬಿಟ್ಟರೆ ಫುಡ್ಡು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ನನಗೆ. ಯಾಕೆಂದರೆ ಫುಡ್ಡಿಗೆ ಇವ್ರ ಹತ್ರ ಇನ್ ಹೌಸ್ ಕಿಚನ್ ಇಲ್ಲ. ಸೊ ಅವಾಗೇನು ಮಾಡ್ತಾರೆ, ಔಟ್ಸೈಡಿಂದ ತರಿಸ್ತಾರೆ. ಅವ್ರ ಹತ್ರ ಒಂದು ಫಿಕ್ಸ್ಡ್ ಮೆನು ಇದೆ. ಆ ಮೆನುಲಿ ನಾವು ಅವರಿಗೆ ಒಂದು 1 hour 2 hour ಮುಂಚೆನೇ ಹೇಳಿದ್ರೆ ಅವರು ಹೊರಗಡೆಯಿಂದ ತರಿಸ್ಕೊಡ್ತಾರೆ. ಅದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಟೇಸ್ಟ್ ವೈಸು, ವೆಜಿಟೇರಿಯನ್ ಇರೋದ್ರಿಂದ. ಆಮೇಲೆ ತಿಂಡಿನೂ ಓಕೆ ಯಾಕಂದರೆ ಎಲ್ಲ ಆಚೆಯಿಂದ ಬರುತ್ತಲ್ವ, ಬಿಸಿ ಅಂತ ಏನಿರಲ್ಲ, ಇಲ್ಲ ತಣ್ಣಗಾಗಿರೋದು. ಆಮೇಲೆ ಇನ್ನೊಂದು ಆಪ್ಷನ್ ಇದೆ ಫುಡ್ಡಿಗೆ ಬೇಕಂತಂದರೆ, ನಿಯರೆಸ್ಟ್ ಪ್ಲೇಸ್ ಅಂತಂದ್ರೆ ಸಂತೆಕಟ್ಟೆ ಅಂತ ಬರುತ್ತೆ. ಅದು 8 kilometers. ಸೊ ಅಲ್ಲಿಗೆ ಹೋಗಬೇಕು. ಅಂದರೆ ಇಲ್ಲಿ ಬೇಡ ಫುಡ್ ಆಪ್ಷನ್ ಅಂದರೆ ಅಲ್ಲಿಗೆ ಹೋಗಿ ಅಲ್ಲಿ ತಿನ್ಕೊಂಡು ಬರಬೇಕು. ಇಲ್ಲ ಇನ್ನೊಂದು ಆಪ್ಷನ್ ಏನಂತಂದರೆ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿನೂ ಇದೆ ಅಂದರೆ, ಸೊ ನಾವು ಇಲ್ಲಿ ಸ್ವಿಗ್ಗಿ ಅದರಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟು ಫುಡ್ ತರಿಸ್ಕೊಬೋದು. ಆ ಥರ ಆಪ್ಷನ್ ಇದೆ. ಇಲ್ಲಿ ಅವ್ರ ಹತ್ರ ಸದ್ಯ ಇನ್ ಹೌಸ್ ಕಿಚನ್ ಇಲ್ಲ. ಇಲ್ಲಿ ಪಕ್ಕದಲ್ಲೇ ಹಿಂದ್ಗಡೆ ಇನ್ನೊಂದು ಕಿಚನ್ ಅಂದರೆ ರೆಡಿ ಮಾಡ್ತಾಯಿದ್ದಾರೆ, ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಕಿಚನ್ನು ಮತ್ತು ಏನೋ ಕೂಲೂ ಮಾಡ್ತಾರಂತೆ. ಸೊ ಆವಾಗ ಇನ್ ಹೌಸ್ ಆದರೆ ನಮಗೆ ಬಿಸಿ ಸಿಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಮ್ಮದಿದೆ. ಬಟ್ ಸದ್ಯಕ್ಕೆ ಇನ್ ಹೌಸ್ ಕಿಚನ್ ಇಲ್ಲ. ಡೆಲ್ಟಾ ಪಾಯಿಂಟ್ ಅಂತ ಅಲ್ಲಿಗೆ ಬಂದಿದ್ವಿ. ಬೆಳಗ್ಗೆ 7 ಗಂಟೆ ಆಗಿದೆ. ಪಾರ್ಕಿಂಗಿಗೆ ಒಂದು 2-3 ಕಾರ್ ಪಾರ್ಕ್ ಮಾಡೋದು. ಇದಕ್ಕಿಂತ ಹಿಂದ್ಗಡೆ ಇನ್ನೊಂದು ಪಾರ್ಕಿಂಗ್ ಅಂತಿತ್ತು, ಅದು ಒಂದು ಸ್ವಲ್ಪ 1/2 kilometer ದೂರ ಆಯಿತು. ಅದಕ್ಕೆ ನಾನು ಹಾಗೆ ಮುಂದೆ ಬಂದೆ. ಯಾರೂ ಇಲ್ಲ, ನಾವು ಒಬ್ಬರೇ ಇದ್ದೀವಿ. ಒಂದಿಬ್ಬರು ಕಾಣಿಸ್ತಾ ಇದ್ದಾರೆ ಅಷ್ಟೇ. ಅದು ಸಿ ವೇವ್ಸ್ ಅದು ಬ್ಯಾಕ್ ವಾಟರ್ ರಿವರ್ ಬಂದು ಕರಿತಾ ಐತೆ. ಚಪ್ಪಲ್ ಇಲ್ಲ ಬಿಡ್ರಿ. ಸೊ ದಿಸ್ ಈಸ್ ಡೆಲ್ಟಾ ಪಾಯಿಂಟ್. ನೋಡಿ, ಆ ಕಡೆ ಸಿ, ಈ ಕಡೆ ರಿವರ್ ಸಿ ಬಂದು ಕಲಿತಾ ಇದೆ. ಇದನ್ನು ಡೆಲ್ಟಾ ಪಾಯಿಂಟ್ ಅಂತ ಹೇಳ್ತಾರೆ. ಡೆಲ್ಟಾ ಪಾಯಿಂಟ್ ಬಂದ್ಬಿಟ್ಟು ಉಡುಪಿಯಿಂದ 20 kilometers ದೂರ ಇರೋದು ಡೆಲ್ಟಾ ಪಾಯಿಂಟ್. ಆರ್ ಕೋಡಿ ಬೆಂಗ್ರೆ ಬೀಚ್ ಅಂತಲೂ ಹೇಳ್ತಾರೆ.